ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಿನಾಂಕ 2/11/2025 ನಡೆದಂತಹ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2025 ಕೆಸೆಟ್ 2025ರ ಕೀ ಆನ್ಸರ್ಗಳು ಅಂದರೆ ತಾತ್ಕಾಲಿಕ ಕೀ ಆನ್ಸರ್ಗಳನ್ನು KA ಬೋರ್ಡ್ನವರು ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಈ ದಿನ ಅಂದರೆ 4/11/2025 ಪ್ರಕಟ ಆಗಿದೆ. ಇಲ್ಲಿ ನೋಡಿ, ಇಲ್ಲಿದೆ ಮಾಹಿತಿ. ತಾತ್ಕಾಲಿಕ ಕೀ ಉತ್ತರಗಳನ್ನು ಪ್ರಕಟಿಸಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ನೋಡಿ, ಅರ್ಹತಾ ಪಟ್ಟಿ ಪ್ರಕಟಿಸುವ ಬಗ್ಗೆ ಅವರೊಂದು ಹೇಳಿಕೆಯನ್ನು ಕೊಟ್ಟು ಅದರಲ್ಲೇ ಒಂದು ಹೇಳಿದ್ದಾರೆ. ಏನು, ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಆಕ್ಷೇಪಣೆಗಳನ್ನು ಏನಾದರೂ ಸಲ್ಲಿಸೋದಿದ್ದರೆ, ಕೀ ಆನ್ಸರ್ಗಳಿಗೆ ಸಂಬಂಧಪಟ್ಟಂತಹ ಆಕ್ಷೇಪಣೆಗಳನ್ನೇನಾದರೂ ಸಲ್ಲಿಸೋದಿದ್ದರೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಆ ಲಿಂಕನ್ನು ಓಪನ್ ಮಾಡಿಕೊಂಡು ನೀವು ಹೇಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗಿದ್ದೀವಿ. ಹಾಗೆಯೇ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಯಾವ ಥರ ನಾವು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ, ಮೊದಲನೇದಾಗಿ ನಾವು ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡಬೇಕು ಅಂದರೆ ವೆಬ್ಸೈಟ್ ಇರುತ್ತೆ, KE ಅಂತ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ನಾವು. ನೋಡಿ, ಇಲ್ಲಿ KE ಅಂತ ನಾವು ವೆಬ್ಸೈಟನ್ನು ಟೈಪ್ ಮಾಡಬೇಕು. KE ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡು ನೋಡಿ, ಈ ಥರ ಹೋಮ್ ಪೇಜ್ ಬರುತ್ತೆ. ಈ ಹೋಮ್ ಪೇಜನ್ನು ಓಪನ್ ಮಾಡ್ಕೊಂಡು ಇಲ್ಲಿದೆ ನೋಡಿ, ಏನು 3 ಡಾಟ್ಸ್ ಇದೆಯಲ್ಲ ಇಲ್ಲಿ ರೈಟ್ ಸೈಡಲ್ಲಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕಿಲ್ಲಿ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆ, ಈ ಲೆಫ್ಟ್ ಸೈಡಲ್ಲಿದೆ ನೋಡಿ, ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿರುತ್ತೆ ಈ ಥರದ್ದು ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಪ್ರವೇಶ ಅಂತ ಏನಿದೆಯಲ್ಲ, ಈ ಪ್ರವೇಶದ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಪೇಜ್ ಓಪನ್ ಆಗುತ್ತೆ ನೋಡಿ, ಈ ಥರ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಅಂದರೆ ಕೆಸೆಟ್ 2025 ಅಂತ ಏನಿರುತ್ತಲ್ಲ, ಇದ್ರ ಮೇಲೆ ಇಲ್ಲಿದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 2025ರ ಎಲ್ಲ ವಿಷಯಗಳು, ಕೆಸೆಟ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಈ ವಿಡಿಯೋದ ಈ ಪೇಜಲ್ಲಿ ಓಪನ್ ಆಗುತ್ತೆ ಅಂತ ನೋಡಿ. ಇಲ್ಲಿ ಫಸ್ಟ್ ಹೇಳಿದ್ದಾರೆ, ಕೆಸೆಟ್ 2025ರ ತಾತ್ಕಾಲಿಕ ಕೀ ಉತ್ತರಗಳನ್ನು ನಾವು ಆಕ್ಷೇಪಣೆಗಾಗಿ ಲಿಂಕನ್ನು ಕೊಟ್ಟಿದ್ದಾರೆ, ಅದು ಮುಂದೆ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿದೆ ನೋಡಿ, ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮಹತ್ವದ ಒಂದು ಮಾಹಿತಿ ನಮಗೆ ಸಿಗುತ್ತೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ, ನೀವು ಕೀ ಆನ್ಸರ್ಗಳನ್ನು ನೋಡ್ಕೋಬೇಕು ಫಸ್ಟ್. ಅಂದರೆ ಮೂರನೇದಿದೆ ನೋಡಿ, ಇಲ್ಲಿ ಈ ಕೆಳಗಿರುವಂತಹ ಕೀ ಉತ್ತರಗಳ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಯಾವ ಪೇಜ್ ಓಪನ್ ಆಗುತ್ತೆ ಅಂದರೆ, ಇಲ್ಲಿ ನೀವು ಬರೆದಂತಹ ಸಬ್ಜೆಕ್ಟ್ಗಳು ಬರ್ತವೆ. ಜನರಲ್ ಪೇಪರ್ ಇದ್ದರೆ ಇಲ್ಲಿದೆ ನೋಡಿ, ಲಾಸ್ಟ್ ಎಲ್ಲರೂ ಕಾಮನ್ನಾಗಿ ಚೆಕ್ ಮಾಡುವಂಥ ಜನರಲ್ ಪೇಪರು ಇಲ್ಲಿದೆ. ಜನರಲ್ ಸ್ಟಡೀಸ್ ಅಂತ ಏನಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ ಪೇಜ್ನ ಜನರಲ್ ಸ್ಟಡೀಸ್ ಪೇಪರ್ 1 ಎಲ್ಲ ಕೀ ಆನ್ಸರ್ಗಳು ಓಪನ್ ಆಗ್ತವೆ. ಇನ್ನು ನಿಮ್ಮ ಇಂಡಿವಿಜುವಲ್ ನಿಮ್ದೇನು ಇರುತ್ತಲ್ಲ ಸ್ಪೆಸಿಫಿಕ್ ಸಬ್ಜೆಕ್ಟು, ಅದು ಯಾವುದು ಬರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ನೋಡಿ ಕೀ ಆನ್ಸರ್ಗಳು ಸಿಗ್ತವೆ. ಅದು ವರ್ಷನ್ಗಳು ಸಮೇತ A1 B1 ಈ ಥರ ವರ್ಷನ್ಗಳು ಕೂಡ ನಮಗೆ ಲಭ್ಯ ಆಗುತ್ತೆ ಅಂತ. ಈ ರೀತಿಯಾಗಿ ನೀವು ಕೀ ಆನ್ಸರ್ಗಳನ್ನು ನೋಡ್ಬೋದು. ಅದಕ್ಕೂ ಇದು ಒಂದು ಮುಖ್ಯವಾದ ಮಾಹಿತಿ ಅಂದರೆ ಕೆಸೆಟ್ನ ತಾತ್ಕಾಲಿಕ ಕೀ ಉತ್ತರಗಳನ್ನು ನೋಡೋದು. ಈಗ ನೋಡಿ, ಅಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಯಾವತ್ತು ಕೊನೆಯ ದಿನಾಂಕ ಹಾಗೂ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ ಈ ಪೇಜು, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮುಖ್ಯವಾದ ಪ್ರಕಟಣೆ ಓಪನ್ ಆಗುತ್ತೆ. ಅಲ್ಲಿದೆ ನೋಡಿ, ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ಕೀ ಉತ್ತರಗಳನ್ನು ಪ್ರಕಟಿಸುವ ಬಗ್ಗೆ ಜೊತೆಗೆ ಇಂಪಾರ್ಟೆಂಟ್ ಹೇಳಿದ್ದಾರೆ ಅಲ್ಲಿ. ಇಲ್ಲಿದೆ ನೋಡಿ, ಪ್ರವೇಶ ನೋಡಿ, ದಿನಾಂಕ 6/11/2025 ಸಂಜೆ 3 ಗಂಟೆ ಒಳಗೆ, ವೆರಿ ಇಂಪಾರ್ಟೆಂಟ್ ಡೇ, ದಿನಾಂಕ ಮತ್ತು ಟೈಮಿಂಗ್ ಎರಡೂ ಕೂಡ ಕೊಟ್ಟಿದ್ದಾರೆ. ಇದರ ಒಳಗೆ ನಾವು ಏನು ಮಾಡಬೇಕು, ಅಬ್ಜೆಕ್ಷನನ್ನು ಸಲ್ಲಿಸಬೇಕು ಅಂತ. ಏನು ಆನ್ಲೈನ್ ಪೋರ್ಟಲ್ನಲ್ಲೇ ಈ ಮೇಲೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಇದ್ರ ಮೇಲೆ ನಾವು ಅಬ್ಜೆಕ್ಷನನ್ನು ಸಲ್ಲಿಸ್ಬೋದು ಅಂತ. ಇನ್ನು ಕೆಳಗಡೆ ಹೇಳಿದ್ದಾರೆ, ಇಂಪಾರ್ಟೆಂಟ್ ಇದು, ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿವರ, ವಿಷಯ ಹಾಗೂ ಅಲ್ಲಿ ಹೇಳಿದ್ದಾರೆ ನೋಡಿ, ಪತ್ರಿಕೆಯ ವಿವರ, ವಿಷಯ
ಮತ್ತು ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್ ಯಾವುದಾಗುತ್ತೆ ನಿಮ್ಮದು, ಪ್ರಶ್ನೆ ಸಂಖ್ಯೆ ಯಾವುದು, ಅಂದರೆ ಎಷ್ಟನೇ ಪ್ರಶ್ನೆಗೆ ನೀವು ಅಬ್ಜೆಕ್ಷನ್ ಸಲ್ಲಿಸ್ತಾ ಇದ್ದೀರಾ, ಅದಕ್ಕೆ ಪೂರಕ ದಾಖಲೆಗಳು. ಅಂದರೆ ಇಟ್ ಮೀನ್ ಏನು, ಈಗ ನೀವು ಅಬ್ಜೆಕ್ಷನ್ ಆಗ್ತಾ ಇದ್ದೀರಂದರೆ ನೋಡಿ PDF ರೂಪದಲ್ಲೇ ಅದನ್ನು ಸಲ್ಲಿಸಬೇಕು. ಇಲ್ಲಿ ಹೇಳಿದ್ದಾರೆ, ಇಂಪಾರ್ಟೆಂಟ್ ಇದು, PDF ರೂಪದಲ್ಲೇ ಹಾಕಬೇಕು. ಜೊತೆಗೆ ಅಬ್ಜೆಕ್ಷನ್ನಿಗೆ ಗೌರ್ಮೆಂಟ್ ಎಡಿಷನ್ ಬುಕ್ಗಳು ಮಾತ್ರ ನಡೀತವೆ. ನೀವು ಅದು ಬಿಟ್ಟು ಯಾವುದೋ ಒಂದು ಪ್ರೈವೇಟ್ ಆಥರ್ಸ್ ಬುಕ್ಗಳನ್ನು ಹಾಕಿ ನಾವು PDF ಹಾಕಿ ಅಬ್ಜೆಕ್ಷನ್ ಹಾಕಿದ್ದೀವಿ ಅಂದರೆ ನಮಗೆ ಆನ್ಸರ್ ಏನು ಮಾರ್ಕ್ಸ್ಗಳು ಬರೋದಿಲ್ಲ. ಹಾಗಾಗಿ ನಮ್ಮ ತಲೆಯಲ್ಲಿರ್ಬೇಕು, ಗೌರ್ಮೆಂಟ್ ಎಡಿಷನ್ ಬುಕ್ಗಳನ್ನೇ ಹಾಕಬೇಕು. ಅದಕ್ಕೆ ಪೂರಕ ದಾಖಲೆಗಳು PDF ರೂಪದಲ್ಲೇ ಇರಬೇಕು. ಅಂದರೆ ನೀವು ಯಾವ ಬುಕ್ಕನ್ನು ಅಂದರೆ ಈ ಆನ್ಸರ್ ನೀವು ಕೊಟ್ಟಂಥ ಕ್ವಶನ್ಗೆ ಆನ್ಸರ್ ಈ ಪೇಜಲ್ಲಿದೆ ಅಂಥೇಳಿ ನೀವೇನು ಆ ಪೇಜನ್ನು ಸ್ಕ್ಯಾನ್ ಮಾಡಿ PDF ಹಾಕ್ತಿರಲ್ಲ, ಅದು ಗೌರ್ಮೆಂಟ್ ಎಡಿಷನ್ ಬುಕ್ ಆಗಿರಬೇಕು ಅಂತ ಒಂದು. ಹಾಗೂ ಆಕ್ಷೇಪಣಾ ಶುಲ್ಕ ಅದ್ರ ಬಗ್ಗೆ ಹೇಳಿದ್ದಾರೆ ನೋಡಿ, 50 ರೂಪಾಯಿಯನ್ನು ಕಟ್ಟಬೇಕು ಅಂತ ಹೇಳಿದ್ದಾರೆ. 50 ರೂಪಾಯಿ ಇದೆ. ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ, ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ. ನಂತರ ಇನ್ನೊಂದು ಮುಖ್ಯವಾದ ಮಾಹಿತಿ ಹೇಳಿದ್ದಾರೆ ನೋಡಿ ಇಲ್ಲಿ, ಏನು, ಪ್ರಶ್ನೆ ಸಂಖ್ಯೆ ಹಾಗೂ ವರ್ಷನ್ ಕೋಡು ಇಲ್ಲಿದೆ. ಪ್ರಶ್ನೆ ಸಂಖ್ಯೆ ಹಾಗೂ ವರ್ಷನ್ ಕೋಡು ನಮೂದಿಸದೇ ಇರುವ, ಅಪೂರ್ಣ, ಆಧಾರರಹಿತವಾಗಿರುವ ಅಥವಾ ಇತರ ಶುಲ್ಕ ಪಾವತಿಸದೇ ಇರುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ, ಅಕ್ಸೆಪ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಅವರು. ಏನು, ಪ್ರಶ್ನೆ ಸಂಖ್ಯೆ ಸರಿಯಾಗಿರ್ಬೇಕು, ನೀವು ಆಕ್ಷೇಪಣೆ ಸಲ್ಲಿಸುವಂಥ ಪ್ರಶ್ನೆ ಸಂಖ್ಯೆ ಇದೆ ಅಂತ ಮೆನ್ಷನ್ ಆಗಿರಬೇಕಲ್ಲಿ. ಆಮೇಲೆ ಈ ವೆರಿ ಇಂಪಾರ್ಟೆಂಟ್, ವರ್ಷನ್ ಕೋಡ್ ಕೂಡ ನಿಮ್ದು ಯಾವುದು A1 A2 ಈ ಥರ. ಅದಾದ ನಂತರ ಅಪೂರ್ಣ, ಆಧಾರರಹಿತ, ಅದನ್ನೇ ಹೇಳಿದ್ವಲ್ಲ ನಾವು, ನೀವು ಹಾಕುವಂಥ ಕ್ವಶನ್ಗೆ ಆನ್ಸರು ಗೌರ್ಮೆಂಟ್ ಎಡಿಷನ್ನು ಮತ್ತು ಪೂರ್ಣವಾಗಿರಬೇಕು ಮತ್ತು ಆಧಾರ ಸಮೇತ ಇರಬೇಕು, ಪ್ರೂಫ್ ಇರಬೇಕು ಅಂತ. ಮತ್ತು ಫೀಸ್ ಕೂಡ ಕಟ್ಟಿರಬೇಕು. ಇವು ಯಾವ ಕೂಡ ಮಾಡಿಲ್ಲ. ಒಂದು ಪಾಯಿಂಟ್ ಅಲ್ಲಿ ಅವ್ರು ಹೇಳಿರುವಂಥ ಒಂದು ಅಂಶ ಏನಾದರೂ ಅವರಿಗೆ ಮ್ಯಾಚ್ ಆಗಿಲ್ಲ ಅಂದರೆ ಅದನ್ನೇನು ಮಾಡ್ತಾರೆ, ಪರಿಗಣಿಸಲ್ಲ, ಅವರು ಅಕ್ಸೆಪ್ಟ್ ಮಾಡಲ್ಲ ಈ ರೀತಿಯಾಗಿ. ನಂತರ ನೋಡಿ ಇನ್ನೊಂದು, ವಿಷಯ ತಜ್ಞರ ಸಮಿತಿಯು ಪರಿಶೀಲಿಸಿ ತೀರ್ಮಾನಿಸಲಾಗಿರುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ ಅಂತ. ಈ ಥರ ಅಂದರೆ ಫೈನಲ್ ಕೀ ಆನ್ಸರ್ ಏನು ಬಿಡ್ತಾರಲ್ಲ, ಅವೆಲ್ಲ ವಿಷಯ ತಜ್ಞರ ಸಮಿತಿಯ ಟೀಮ್ ಎಲ್ಲ ಸೇರಿಕೊಂಡು ಪರಿಶೀಲನೆ ಮಾಡಿ ಅದನ್ನು ನಾವು ಕೀ ಉತ್ತರವನ್ನು ಪ್ರಕಟಿಸಿದ ಮೇಲೆ ಅದೇ ಅಂತಿಮವಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಅಂತ. ಓಕೆ, ಈ ರೀತಿಯಾದಂಥ ಒಂದು ಮುಖ್ಯ ಅಂಶ KSETಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ವಿ. ನಂತರ ನೋಡಿ, ಈಗ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಯಾವ ರೀತಿ ಲಿಂಕ್ ಓಪನ್ ಮಾಡಿದರೆ ಅಲ್ಲಿ ಏನು ಪೇಜ್ ಓಪನ್ ಆಗುತ್ತೆ ಅಂತ ಹೇಳ್ತಿದ್ವಿ. ಇಲ್ಲಿ ನೋಡಿ, ಮತ್ತೆ ಬ್ಯಾಕ್ ಬರೋದು, ಅಲ್ಲಿ ಈಗ ಫಸ್ಟ್ ಏನಿತ್ತಲ್ಲ ಲಿಂಕ್ ಅಂತ ಇಲ್ಲಿದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲಿಕೇಶನ್, ಇನ್ ಕೇಸ್ ನೀವೇನಾದರೂ ಯಾವುದು ಏನು ಅಬ್ಜೆಕ್ಷನ್ ಆಗ್ತಾ ಇದ್ದೀರಾ, ಯಾವುದೋ ಒಂದು ಕ್ವಶನ್ಗೆ ಅಬ್ಜೆಕ್ಷನ್ ಆಗ್ತಾ ಇದ್ದೀರ ಅಂದರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಅಪ್ಲಿಕೇಶನ್ ನಂಬರನ್ನು ಹಾಕಬೇಕು. ನಿಮ್ಮ ಅಪ್ಲಿಕೇಶನ್ ನಂಬರ್ ಏನಿರುತ್ತೋ ಅದನ್ನು ಹಾಕಬೇಕಿಲ್ಲಿ. ನಂತರ ಕ್ಯಾಂಡಿಡೇಟ್ ನೇಮ್, ನಿಮ್ಮ ಹಾಲ್ ಟಿಕೆಟಲ್ಲಿ ಏನು ಹೆಸರಿರುತ್ತೋ ಅಥವಾ 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಆ ಹೆಸರು ಹಾಕಿ. ನಂತರ ನೀವು ಹುಟ್ಟಿದ ದಿನಾಂಕವನ್ನು ಹಾಕಬೇಕು. ಹುಟ್ಟಿದ ದಿನಾಂಕ ಇಲ್ಲಿ ಇದೆ ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ನಂತರ ಇಲ್ಲಿ ಅದ ನಂತರ ಒಂದು ಕ್ಯಾಪ್ಚಾ ಇರುತ್ತೆ. ಇಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಂಡ್ರೆ ಅಲ್ಲೊಂದು ಮುಂದೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ಕ್ವಶನನ್ನು ಯಾವ ಕ್ವಶನ್ಗೆ ಹಾಕಬೇಕು ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಸಂಬಂಧಿಸಿದಂತಹ ಪ್ರೂಫನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಒಮ್ಮೆ ಪರಿಶೀಲನೆ ಪರೀಕ್ಷೆ ಏನಿದೆಯಲ್ಲ, ಈಗ ನೀವು ಎಕ್ಸಾಮ್ ತೊಗೊಂಡಿದ್ದೀರಲ್ಲ ಅದರ ಕೀ ಆನ್ಸರ್ಗಳನ್ನು ಒಂದು ಸರಿ ಇಲಾಖೆ ಕೀ ಆನ್ಸರ್ಗಳಿಗೂ ನೀವು ಬರೆದಿರ್ತಕ್ಕಂಥ OMR ಶೀಟಿಗೂ ಮ್ಯಾಚ್ ಮಾಡಿ ನೋಡಿ. ಯಾವುದಾದ್ರೂ ಡೌಟ್ ಇತ್ತು, ಪಕ್ಕ ಆನ್ಸರ್ ನೀವು ಹಾಕಿದ್ದೀರಾ, ಅವರು ರಾಂಗ್ ಬಿಟ್ಟಿದ್ದಾರೆ ಅಂದರೆ ಅದಕ್ಕೆ ಅಬ್ಜೆಕ್ಷನ್ ಹಾಕಿ ಮತ್ತು ಮಾರ್ಕ್ಸ್ ಬೀಳುತ್ತೆ. ಯಾಕಂದರೆ KSETಲ್ಲಿ ಒಂದೊಂದೇ ಅಂಕಗಳಲ್ಲಿ ಒಂದೇ ಕ್ವಶನ್ನಲ್ಲೇ ಎಲಿಜಿಬಿಲಿಟಿ ಸಿಗಲ್ಲ. ಹಾಗಾಗಿ ಒಂದು ಅಂಕ ಕೂಡ ಅಂದರೆ ಒಂದು ಕ್ವಶನ್ನಿನ ಅಂಕ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಅದಕ್ಕೆ ತುಂಬ ಕೂಲಾಗಿ ಕೇರ್ಫುಲ್ಲಾಗಿ ಗಮನಿಸಿ ಅಬ್ಜೆಕ್ಷನ್ ಹಾಕರಿದ್ರೆ ಅಬ್ಜೆಕ್ಷನ್ ಹಾಕಿ. ಹಾಗೆಯೇ ನಿಮಗೆ ಈ ವೆಬ್ಸೈಟಿಗೆ ಹೋಗಿ ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ ಅಂದರೆ ಈ ನಮ್ಮ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಏನು ಮಾಡಿದ್ದೀವಿ, ಕೀ ಆನ್ಸರ್ಗಳ ಲಿಂಕನ್ನು ಹಾಕಿದ್ದೀವಿ. ಅಲ್ಲಿ ಹೋಗಿ ಓಪನ್ ಮಾಡಿಕೊಂಡು ನೀವು ನಿಮ್ಮ ಕೀ ಆನ್ಸರ್ಗಳನ್ನು ಗಮನಿಸ್ಕೋಬೋದು, ಅಂದರೆ ನೋಡ್ಕೋಬೋದು ಅಂತ ಹೇಳ್ತಾ
ಓಕೆ, ಧನ್ಯವಾದಗಳು ಈ ಅಗತ್ಯ ಮಾಹಿತಿಯನ್ನು ನೀವು ಇಲ್ಲಿವರೆಗೂ ಕೇಳಿದ್ದಕ್ಕೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಅಗತ್ಯ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಮ್ಮ ಚಾನಲ್ ಮೂಲಕ ವಿಡಿಯೋ ಮಾಡ್ತಾ ನಿಮಗೆ ತಲುಪಿಸ್ತೀವಿ ಅಂತ ಹೇಳ್ತಾ, ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.